ಹೊರಟು ನಿಂತಿರುವೆ ಆ ಅಯ್ಯೋ ಓ ಆಹಾ ಈ ಹಳೆ ಬಂಗ್ಲೆಗೆ ಎಷ್ಟು ದೊಡ್ಡ ಗೇಟ್ ಬೇರೆ. ಈ ಬಂಗ್ಲೆಲ್ ಬೇರೆ ದೆವ್ವ ಭೂತ ಇದೆ ಅಂತ ಹೇಳ್ತಾರೆ. ಇದ್ರುವೆ ನನ್ನ ಹೆಂಡತಿಗಿಂತ ದೊಡ್ಡ ಭೂತ ಇರಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ಇದ್ರೆ ಒಂದ್ ಕೈ ನೋಡ್ಕೊಂಡ್ಬಿಡ್ತೀನಿ. ಏನ ನಂಜುಂಡ ಎದ್ರಕೊಂಬಿಟ್ಯಾ? ಏನ ತೊಳೆಯಕೊಂಡಂಗೈತೆ? ಇಲ್ಲ, ಒಳಗಡೆ ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ. ಒಳ್ಳೆ ಊಟನೂ ಹಾಕ್ತಾರೆ. ಜೊತೆಗೆ ವಡೆ ಪಾಯಸನೂ ಇದೆ. ಇವತ್ತು ನನ್ ತಿಥಿ. ಯಾಕ್ಲ ನಂಜುಂಡ ನಿಂಗೇನು ಉಚ್ಚಿ ಚಿಡಿತಾ? ಹಿಡಿತು, ನೆನ್ನೆ ಹಿಡಿತು. ನಿನಗೂ 1 kg ಕೊಡ್ತೀನಿ. ತಗನೆ ನನಗೆ ಬಂದು ಹೆದರ್ಸ್ತಿದೆಯಲ್ಲಿ. ಹೋಗಾಚೆಗೆ. ಇನ್ನೊಂದ್ಸತಿ ಸಿಕ್ಕು ನಿನ್ ಕೈಯ ಕಾಲ ಮುರಿದತ್ಲಾಗೆ ನಾಯಿ ನರಿಗಳಿಗೆ ಹಾಕ್ಬಿಡ್ತೀನಿ. ಅಯ್ಯ ಬರ್ತಿದ್ದಂಗೆ ಎಡವುತ್ತಾ ಇದ್ದೀನಿ. ಛೇ ಯಮಧರ್ಮನ ಎಂಥ ಬಂಗ್ಲೆ. ಹಗಲೊತ್ತೆ ಒಳಕ್ಕಿರಕ್ಕಾಗಲ್ಲ ಅನ್ಸುತ್ತೆ. ಅಲ್ಲ, ನಮ್ಮ ಯಜಮಾನ್ರು ಬುದ್ಧಿ ಇದೆಯಾ? ಹೋಗಿ ಈ ಬಂಗ್ಲೆ ತಗೊಂಡಿದಾರಲ್ಲ, ಅವ್ರಿಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ ಅಂತ. ಇದು ಬೇರೆ ಬಟ್ಟಿತ್ತು. ಏ ದೆವ್ವ ಭೂತಗಳೇ, ನಾನು ನಂಜನಗೂಡು ನಂಜುಂಡ ಬಂದಿದ್ದೀನಿ. ನನಗೂ ನಿಮ್ಗೂ ಯಾವ ದ್ವೇಷನೂ ಇಲ್ಲ. ಹಂಗೇನಾರು ಇದ್ರೆ ಏನು ಮಾಡಕ್ ಆಗಕ್ಕಿಲ್ಲ. ನಾನು ಬಂದಿದ್ದೀನಿ, ಹುಷಾರ್. ನಿಮಗ್ ಗ್ರಾಚಾರ ಕಾತಿದೆ. ಇರೋ ದೇವ್ಗಳ ಹೆಣ ಎಲ್ಲ ತಾಚಾಕ ಹಾಕ್ಬಿಡ್ಬೇಕು. ಈಗ ಗೊತ್ತಾಯ್ತಾ ಈ ನಂಜುಂಡ ಯಾರು ಅಂತ? ಇಲ್ಲಿ ಬರ್ತಿದ್ದಾಗ್ಲೇ ಆ ಊರಿನ ಜನ ಏನ್ ಹೇಳ್ತಾ ಇದ್ರು? ಇಲ್ಲಿ ದೆವ್ವ ಇದೆ, ಪೀಡೆ ಇದೆ, ಪಿಶಾಚಿ ಇದೆ ಅಂತ. ಸುಮ್ನೆ ಎದುರ್ಸಕ್ ಕೇಳ್ತಾ ಇದ್ರು. ಬ್ಯಾವಾರ್ಸಿ ನನ್ ಮಕ್ಳ ತಕೊಂಬಂದು ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು. ನೀನೇನೋ ನಂಜುಂಡ, ಪರವಾಗಿಲ್ಲ, ನೀನು ಚೆನ್ನಾಗಿ ಇದೆಯಾ. ಒಳ್ಳೆ ಟೇಟ್ ಮುಸ್ರಿ ಇದ್ದಾಗೆ ಇದೆಯಾ ಚಿಕ್ಕಳ್ಳ. ಕಾಣದಿಹ ಕೈಯೊಂದು ಸೂತ್ರ ಹಿಡಿದಿದೆ. ಎಲ್ಲಿ? ಅಯ್ಯೋ ಬಿಟ್ಬಿಡು ನನ್ನ ಸಾಯಿಸ್ಬೇಡ. ನನ್ ರಕ್ತ ಕುಡಿದ್ರೆ ನಿನ್ಗೇನು ಪ್ರಯೋಜನ ಆಗಲ್ಲ. ಯಾಕೆಂದ್ರೆ ನನ್ಗೆ ಡಯಾಬಿಟಿಸ್ ಇದೆ. ಬಿಟ್ಬಿಡು. ನಾನು ಏಕಪತ್ನಿ ರಥಸ್ಥ. ನನ್ನ ಏನು ಮಾಡ್ಬೇಡ, ಸಾಯಿಸ್ಬೇಡ, ನನ್ ಚೀಲ ಹಾಳು ಮಾಡ್ಬೇಡ, ಪಂಚ ಕೈ ಹಾಕ್ಬೇಡ. ಅಯ್ಯೋ ಬಿಟ್ಬಿಡು ನನ್ನ. ಈ ಏಟ್ನ ಹಿಂದೆ ಎಲ್ಲೋ ತಿಂದಂಗೆ ಜ್ಞಾಪಕ ಇದೆಯಲ್ಲ. ನನ್ನ ಹೆಂಡತಿ ಏನಾರು ಬಂದಿದ್ದಾಳ? ನೀನ್ ಯಾಕೆ ಇಲ್ಲಿ ಬರಕೋದೆ? ನೀನ್ ಅಲ್ಲಿಗೆ ಬಂದ್ಯಾ? ಅದಕ್ಕೆ ಅಂತ ನಮ್ಮ ಮನೆ ಇದೆ. ಹೋಗ ಅಲ್ಲಿಗೆ. ಈ ಭೂತ ಬಂಗ್ಲೆ ಯಾಕೆ ಬೇಕು ನಿನ್ಗೆ? ಬಿಡು, ನೀನ್ ನನ್ನ ಹಾಳು ಮಾಡಕ್ಕೆ ಬಂದ್ಯಾನೆ. ಎದ್ದೇಳಯ್ಯ. ಅಯ್ಯ ಬಡತದೆ, ನನ್ನನ್ನು ಹಾಳು ಮಾಡಕ್ಕೆ ಬಂದೇನೆ. ಅಯ್ಯ ಮೂದೇವಿ, ಆ ತಾಯ್ತ ಕಟ್ಟೋಗಕ್ ಬಂದೆ. ಅದನ್ನ ಕಟ್ಕೊಂಡ್ರೆ ಯಾವ ದೆವ್ವ ಪಿಶಾಚಿನೂ ನಿನ್ನ ಹತ್ರ ಬರಕಿಲ್ವಂತೆ. ಅದನ್ನ ಬಗಳ್ಬಿಟ್ಟಾನೆ ತಾಯ್ತ ಕಟ್ಟಬೇಕು. ಆ ತಾಯ್ತ ಕೈಯಲ್ಲಿರೋ ಗಂಟ ನಿನ್ನ ಹತ್ರ ಮಾತಾಡ್ಬಾರ್ದು. ಹಂಗೇನಾರು ಮಾತಾಡಿದ್ರೆ ಆ ತಾಯ್ತದ ಶಕ್ತಿ ಹೊಂಟೈತದೆ ಅಂತ ನಮ್ಮ ಮಂತ್ರವಾದಿ ಹೇಳುದು. ನಿನ್ನ ಯಾವ ಮದ್ವೆ ಅದನ್ನ ಆಗ್ಲೇ ಅರ್ಧ ಶಕ್ತಿ ಹೊಂಟೋಯ್ತು. ಇನ್ ಉಳಿದಿರೋದ್ ಸ್ವಲ್ಪ. ಆ ದೆವ್ವ ಪಿಶಾಚಿ ಹೊಡ್ಕೊಂಡು ಹೋಗ್ಲಿ, ನಿನಗೇನೆ ಕಷ್ಟ. ಸರಿ ಮೊದ್ಲ ಪಂಚಾಯತ್ ಕಟ್ಕ.
ಇದೈತಲ್ಲ ಆ ಅಂದ್ರೆ ನಿನ್ನ ಮಂತ್ರವಾದಿ ಕೊಟ್ಟಿರೋ ತಾಯ್ತ ಐತಲ್ಲ ಅಂದೆ. ಏ ಫೋನು ಬಾ. ಹಲೋ, ನಂಜುಂಡ ಪಿ ಕಿಂಗ್. ಟೆಲಿಫೋನ್ ಎಕ್ಸ್ಚೇಂಜ್ ಇಂದ ಕನೆಕ್ಷನ್ ಕೊಟ್ಟಿದೀವಿ. ಟೆಲಿಫೋನ್ ಎಕ್ಸ್ಚೇಂಜಾ? ಯೋ, ನಿನ್ಗೇನಾದ್ರೂ ಬುದ್ಧಿ ಗಿದ್ದಿ ಇದೆಯೇನಯ್ಯ? ಫೋನ್ ಕನೆಕ್ಷನ್ ಕೊಟ್ಟಿರೋದಕ್ಕೂ ಫೋನ್ ಮಾಡಿ ಹೇಳ್ಬೇಕಾ? ಇಡೆಯ ಫೋನ್ನ ಇಡೆಯ. ಲೇ ಪುಟ್ಟಿ, ನೀನು ಬಲು ಗಟ್ಟಿ. ಯಾಕೆ? ನೀನು ನನ್ ಸೊಂಟಕ್ಕೆ ಕಟ್ಟಿದ ತಾಯ್ತದಿಂದ ಇನ್ನೂ ಜೀವಂತವಾಗಿದ್ದೀನಿ ಕಣೆ. ಕಟ್ಟಿಸ್ಕೊಳಕ್ ಕುಣಿದಾಡ್ತಿದ್ದೆ. ನಾನೇನಾದ್ರೂ ಅದನ್ನ ಕಟ್ಟೆ ಹೋಗಿದಿದ್ರೆ ಇಷ್ಟೊತ್ತಿಗೆ ನಿನ್ ಕತೆ ನೆಟ್ಕಾಗೋಗ್ತಿತ್ತು. ಹಬ್ಬಬ್ಬ, ಅದನ್ನ ಕೊಟ್ಟಕ್ ನಾ ಪೊಟ್ಪಾಡೋ ಅಷ್ಟಿಷ್ಟಲ್ಲ. ಏ ಪುಟ್ಟಿ, ಆ ನಿನ್ನ ಮಂತ್ರವಾದಿಗೆ ಹೇಳ್ಬಿಟ್ಟು ನನ್ನ ಸೊಂಟದಲ್ಲಿರೋ ತಾಯ್ತಿನ ಬೇರೆ ಎಲ್ಲಾದ್ರೂ ಶಿಫ್ಟ್ ಮಾಡಿಸ್ತೀಯಾ? ನನಗೂ ಬೆಚ್ ತೋರ್ಸಿ ಸಾಕಾಗೋಗ್ಬಿಟ್ಟಿದೆ ಕಣೆ. ಇಲ್ಲಿ ದೆವ್ವ ಭೂತಗಳು ಇಲ್ವಂತ ಕಣೆ, ಎಲ್ಲ ಓಡೋಗ್ಬಿಟ್ಟಿದಾವೆ. ಹಂಗಂತ ಯಾರು ಹೇಳ್ದವ್ರು ನಿಂಗೆ? ಯಾಕೆ ಹೇಳ್ಬೇಕು? ಅಷ್ಟು ಗೊತ್ತಾಗಲ್ವಾ ನನಗೆ? ನೀನ್ ಯಾವಾಗ ಈ ಮನೆ ಒಳಗ್ ಕಾಲಿಟ್ಯೋ ಇರೋ ಬರೋ ದೇವುಗಳೆಲ್ಲ ಪ್ರಾಣದ ಮೇಲೆ ಆಸೆ ಇಟ್ಕೊಂಡು ಓಡೋಗ್ಬಿಟ್ಟಿದಾವೆ. ಏನಾದ್ರೂ ಅಪ್ಪಿ ತಪ್ಪಿ ಒಂದೋ ಎರಡೋ ಉಳ್ಕೊಂಡಿದ್ರೆ ಆದಿಟ್ ಸೊಟ್ಟದಿತ್ತ. ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ, ಮೊದ್ಲೆದ್ದೋಗಿಲ್ಲಿಂದ. ನನಗೀಗ ಅಂತ್ಯ ಅಂತ ಮೊದ್ಲೇ ಗೊತ್ತಿತ್ತು ಕಣೆ. ಆ ನನ್ನ ಮಗ ಸ್ಪೈಕಲ್ ಕಟ್ಟಿ ಆ ಮಂತ್ರವಾದಿ ಇದಾನಲ್ಲ. ನೋಡು, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ, ನಂಗ್ ಕೋಪ ಬರ್ತದೆ ಅಷ್ಟೇ. ಎದ್ದೋಗಿಲ್ಲಿಂದ, ನಂಗ್ ಬೇಕಾದಷ್ಟು ಕೆಲ್ಸ ಐತೆ. ನನ್ಗೀಗ ಅರ್ಥ ಆಯ್ತು ಕಣೆ, ನನ್ಗಿಲ್ಲಿ ಬೆಲೆ ಇಲ್ಲ. ಆ ನನ್ನ ಮಗ ಸ್ವರ್ಣಕಲ್ ಕಟ್ಟಿ ಮಂತ್ರವಾದಿ ಏನಾದ್ರೂ ನನ್ನ ಕೈನಲ್ಲಿ ಸಿಕ್ಬೇಕು, ಅವನು ಬೋಟಿ ತೆಗೆದು ರಕ್ತ ಕುಡಿದೆ ಹೋದ್ರೆ ನನ್ನ ಹೆಸರು ನಂಜನಗೌಡ ಸಾಕು, ನಂಜುಂಡಾನೇ ಅಲ್ಲ. ನಾಳೆ ಬೆಳಗ್ಗೆ ಆಗ್ಲಿ ಕಣೆ, ನಿನ್ನ ಒಂದ್ ಕೈ ನೋಡ್ಕೊಳ್ದೆ ಬಿಡೋದಿಲ್ಲ. ನಾನು ಹೋಗಿ ನಿನ್ನ ಮದ್ವೆ ಆಗಿದ್ದೀನಲ್ಲ, ನಿನಗಿಂತಲ ಆ ದೆವ್ವ ಪಿಶಾಚಿ ಪೀಡೆಗಳೇ ಎಷ್ಟೋ ವಾಸಿ ಕಣೆ. ಮದ್ವೆ ಆದ ದಿವ್ಸದಿಂದಲೂ ಒಂದು ದಿವಸ ಆದ್ರೂ ನನ್ನನ್ನು ನೆಮ್ಮದಿಯಾಗಿ ಮಲ್ಗಕ್ ಬಿಟ್ಟಿದ್ಯಾ? ಒಳ್ಳೆ ಬ್ರಹ್ಮ ರಾಕ್ಷಸಿ ಆಡ್ದಂಗ ಆಡ್ತಿದ್ಯಾ. ಆ ಬ್ರಹ್ಮ ರಾಕ್ಷಸಿ ಆಡ್ದಂಗ. ಏನು ಅಂತ ಹೇಳಿ ಸರ್, ನಾನು ಬಾಳೆ ಹಾಳಾಗ್ ಹೋಗಿದೆ ಸರ್. ಅಂತದ್ದೇನಾಯ್ತು? ಅದನ್ನ ಯಾಕೆ ಸರ್ ಕೇಳ್ತೀರಾ? ಸರ್, ನೀವು ದುರ್ಗವನ್ನ ಮದ್ವೆ ಆಗಿ ಈ ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನನ್ನ ಕರ್ಕೊಂಡು ಹೋಗ್ತೀರಾ ಸರ್? ಯಾಕೋ, ಇಲ್ಲಿ ನಿನಗೇನಾಗಿದೆ? 1, ನನ್ನ ಹೆಂಡತಿ ಸರಿಗಿಲ್ಲ ಸರ್. 2, ನಾನು ಈ ಮನೆ ಬಂದಾಗ್ಲಿಂದ ನನ್ ಮನ್ಸೇ ಸರಿಗಿಲ್ಲ ಸರ್. ಹೌದು, ಇದಕ್ ವಿಜಯ್ ಒಪ್ತಾನ? ಯಾಕೊಪ್ಪಲ್ಲ? ಅದಕ್ಕೆ ನನ್ನ ಹೆಂಡತಿ ಇದ್ದಾಳಲ್ಲ. ನಂದೇನ್ ಅಭ್ಯಂತರ ಇಲ್ಲ, ಯಾವ್ದಕ್ಕೂ ದುರ್ಗಾನೊಂದ್ ಮಾತು ಕೇಳು. ಅದು ಈ ಬಂಗ್ಲೆಯಿಂದ ನನಗೆ ಬಿಡುಗಡೆ ಸಿಕ್ತಂಗ ಆಗುತ್ತೆ. ದುರ್ಗವ್ವ, ಅಯ್ಯೋ ಪ್ರಾರಬ್ಧ ಬಿಡದೆ, ಯಾವಾಗಲೂ ಕೈ ಕಾಲಕ್ಕೆ ಸಿಕ್ಕಿರಿ ಸಾಯ್ತಾ ಇರ್ತೀಯ. ಇದು ಬೇರೆ ಕಟ್ಕೊಂಡು ತಿರ್ಗಾಡ್ತೀವಿ. ಬಾಯ್ಲೆ ಈ ಕಡೆ ಬಾ, ಮುಡ್ಡದೆ ಈ ಕಡೆ. ನಾಯ ಮುಡ್ಡೆ ತಗೊಂಬಂದ್ಬಿಟ್ಟು ನನ್ನನ್ನು ಸಾಯ್ಸಕ್ಕಿ ಬಂಗ್ಲೆಗೆ ಬಂದು ಸೇರ್ಕಡಿದ್ದೆ ನೀನು. ತಡಿ, ನೀನು ಮಾಡ್ತೀನಿ. ಆಹಾಹಾ, ಇಬ್ರು ಸುಖಜೀವಿಗಳು. ಒಂದು ಇದು 3 ಹೊತ್ತು ತಿನ್ಕೊಂಡು ಬಿದ್ಕೊಂಡಿರ್ತೆ, ಇನ್ನೊಂದು ನೀನು ಬಾವ್ಲಿ ಹಕ್ಕಿ ತರ ಹಾರಾಡ್ಕೊಂಡಿರ್ತೀಯ. ಇನ್ನೊಂದು ದಿವಸ ಏನಾದ್ರು ನನ್ನ ಕೈನಲ್ಲಿ ಸಿಗ್ಬೇಕು, ಆಗ ಮಾಡ್ತೀನಿ ನಿನಗೆ. ದುರ್ಗವ್ವ, ಅಮ್ಮ ದುರ್ಗವ್ವ ಇದೆಯಲ್ಲ, ಅಷ್ಟೊಂದು ಧೈರ್ಯ ನನಗೆ. ಕತ್ತೆ ತಂದು ಏನಿ ದುರ್ಗಾ ನಿನ್ನ ಅವತಾರ? ಬಂಗ್ಲೆಯಲ್ಲಿ ಹೆದರ್ಕೊಂಡು ಓಡಾಡ್ತಾವನೆ. ನನ್ ಪಡೆಗೆ ನಾನು ಫೇಸ್ ಪ್ಯಾಕ್ ಹಾಕೊಂಡು. ಆದ್ರೂ ನಿಂದ ಅತಿ ಆಯ್ತು, ಹೋಗ್ ಮುಖ ತೊಳ್ಕೊ. ಅದಕ್ಕೆ ಅವನೇ ನನ್ನ ಹತ್ರ ಹೇಳ್ದಷ್ಟು ಮಾಡು. ಇನ್ನು ಯಾಕೆ ನಿಂತಿದ್ಯಾ? ಬಾ. ಲೇ ಪುಟ್ಟಿ, ಈ ನಿನ್ ಸೊಂಟ ತಾಯ್ತಾ ಕೆಲ್ಸ ಮಾಡ್ತಾ ಇಲ್ಲ ಕಣೆ. ಇಲ್ಲಿ ದೇವುಗಳೆಲ್ಲ ಬಾರಿ ಸ್ಟ್ರಾಂಗ್. ನನಗ್ ಗೊತ್ತಿತ್ತು ಹೀಗಾಗತ್ತೆ ಅಂತ. ಈ ಬಂಗ್ಲೆ ತಗೋಬೇಕಾದ್ರೆ ನಮ್ಮ ಯಜಮಾನ್ರಿದ್ರೆ ನೆರಳಾಗಿ ಓಡಾಡ್ತಿರ್ಬೇಕಾದ್ರೆ ನಾನು ಹೇಳ್ದೆ, ನಿನ್ ಸೊಂಟಕ್ಕೊಂದ್ ತಾಯ್ತಾ ಕಟ್ಕಳಯ್ಯ ಅಂತ. ನನ್ನ ಮಾತೇ ಕೇಳಲಿಲ್ಲ ಅವನು. ಸದ್ಯಕ್ಕಿದ್ಯಪ್ಪ. ಅದಿದಿಂದ ತಪ್ಪಿಸ್ಕೊಳಕ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಹಾಲ್ ತಗೊಂಡೋಗಿ ಕೊಟ್ಬಿಟ್ ಬನ್ನಿ. ನಾನೊಬ್ನೇನಾ? ಇಲ್ಲ, ಜೊತೆಗೆ 5 ಜನನು ಕರ್ಕೊಂಡೋಗಿ. ಸುಮ್ನೆ ಕೋಪ ಬರ್ಸ್ಬೇಡಿ, ತಗೊಂಡೋಗ್ರಿ. ಇರೇ ರೀ, ನಿಮ್ಗೇನು ಉಚ್ಕಿ ಚಿಡಿತಾ? ಸದ್ಯಕ್ಕೆ ಕೈನಲ್ಲಿ ಹಾಲಿದೆ, ಬಿಚ್ಚಿ ತೋರ್ಸೋದಕ್ ಆಗೋದಿಲ್ಲ. ಯಾವ ಸಂಧಿಯಿಂದ ಯಾವ ದೆವ್ವ ಬಂದು ನನ್ನ ತಳ್ಳುತ್ತೆ ಅನ್ನೋದು ನನಗ್ ಗೊತ್ತಿಲ್ಲ. ಇದೆಯಲ್ಲ, ದೆವ್ವ ಬಂದ್ರೆ ತೋರ್ಸೋದಿಕ್ಕೆ ನಾ ಬರ್ಲಾ? ಹುಷಾರೇ, ಒಬ್ಳೇ ಇದ್ಯಾ? ರೀ, ಅದ್ ತಾಯ್ತ ಜೊತೆನಲ್ಲಿ 1 ಗಂಟೆನೂ ಕಟ್ಕೊಂಡೋಗಿ. ಅಯ್ಯೋ ಕರ್ಮ. ಅಯ್ಯೋ ಇಳಿವಿ ಕೆಳಗಡೆ. ಮೊದ್ಲಿದ ಹಾಕೊಳ್ಳಿ. ಅದನ್ನ ಹಾಕೊಂಡು ಯಾರೇ ಉದ್ದಾರ ಆಗಿದ್ದಾರೆ? ನಿಮ್ಗೇನ್ರಿ ಬಂತು ಇಷ್ಟೊತ್ತಲ್ಲಿ? ಯಾಕೆ ಹಿಂಗ್ ಆಡ್ತಿದ್ದೀರಾ? ನೀನು ಬರ್ದಾರ ನನಗ್ ಬಂದಿದೆ. ಅಯ್ಯೋ, ಇದನ್ನ ಹಾಕೊಳ್ರಿ, ಮಾನ ಮರ್ಯಾದೆಲ್ಲ ಹಾಳಾಗೋಗ್ತಿದೆ. ಮಾನ ಮರ್ಯಾದೆ ಯಾರಿಗಿದೆ? ನಿಮ್ಗಿಲ್ವಾ? ನನಗಿಲ್ಲ. ನನ್ನೇ ಕಟ್ಕೊಂಡು
ಕಣ್ರಿ. ನಿನಗಿದ್ಯಾವ ಇದೆ ಅದಕ್ಕೆ ಇದು ಮೊದ್ಲು ಹಾಕೊಳ್ಳಿ. ಸರಿ ಕೂತ್ಕೋ.